ಭೀಮ್ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಅಣ್ಣಿಗೇರಿ ತಾಲೂಕು ಸಮಿತಿ ಹಾಗೂ ಜೈ ಭೀಮ್ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ದಲಿತ ಮಹಾ ಒಕ್ಕೂಟ ಅಣ್ಣಿಗೇರಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಪಟ್ಟಣದ ಪುರಸಭೆಯ ಆವರಣದಲ್ಲಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜಾ ವಿಧಿವಿಧಾನದೊಂದಿಗೆ ಗೌರವ ಸಲ್ಲಿಸಿ ವಿದ್ಯಾರ್ಥಿನಿಯರಿಗೆ ನೋಟ್ಬುಕ್ ವಿತರಣೆ ಮಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಡಿಜೆ ಧ್ರುವಿತ್ ಸೌಂಡ್ ಸಿಸ್ಟಂನೊಂದಿಗೆ ಭವ್ಯ ಮೆರವಣಿಗೆ ಕಾರ್ಯಕ್ರಮವನ್ನು ಅಣ್ಣಿಗೇರಿಯ ದಾಸೋಹ ಮಠದ ಪರಮ ಪೂಜ್ಯ ಶೋಬ್ರ ಶ್ರೀ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳು ಹಾಗೂ ಹಜರತ್ ಸೈಯದ್ ಸಜ್ಜದ ಖಾದ್ರಿ ಪೀರ ಜನಪ್ರಿಯ ಶಾಸಕರು ಆದ ಶ್ರೀ ಎನ್ಎಚ್ ಕೋಣರೆಡ್ಡಿ ಶ್ರೀ ಷಣ್ಮುಖ ಗುರಿಕಾರ್ ತಾಲೂಕು ದಂಡಾಧಿಕಾರಿಗಳು ಆದ ಶ್ರೀ ಮಂಜುನಾಥ್ ದಾಸಪ್ಪನವರ್ ಮುಖ್ಯಾಧಿಕಾರಿಗಳು ಆದ ಶ್ರೀ ವೈಜಿ ಗದ್ದಿಗೌಡರು ಪುರಸಭೆ ಅಧ್ಯಕ್ಷರು ಆದ ಶ್ರೀ ಶಿವಾನಂದ ಬೆಳಹಾರ ವಿನೋದ್ ಅಸೋಟಿ ದೇವರಾಜ್ ದಾಡಿಬಾವಿ ಚಂಬಣ್ಣ ಹಾಳದೋಟರ ಶಿವಯೋಗಣ್ಣ ಸುರಕೋಡ ಮಹೇಶ್ ಅಂಗಡಿ ಮಹಾಬಲೇಶ್ವರ್ ಹೆಬಸೂರ್ ಚಂದ್ರಕಾಂತ್ ವರ್ಣೇಕರ್ ಮಂಜುನಾಥ್ ಮಾಯಣ್ಣವರ ಸುರೇಶ್ ಖಾನಪುರ್ ಕೆಂಚಪ್ಪ ಮಲ್ಲಮ್ಮನವರ್ ಮಾರುತಿ ಮರಡ್ಡಿ ನಾಗರಾಜ್ ದಳವಾಯ್ ರವಿರಾಜ್ ವರ್ಣೇಕರ್ ಇನ್ನೂ ಅನೇಕ ಮುಖಂಡರುಗಳೊಂದಿಗೆ ಚಾಲನೆ ಕೊಡಲಾಗಿದೆ. ತದನಂತರ ಭವ್ಯ ಮೆರವಣಿಗೆಯು ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಾಣಿ ಚೆನ್ನಮ್ಮ ಸ್ವಾಮಿ ವಿವೇಕಾನಂದರವರ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸುತ್ತಾ ಪಟ್ಟಣದ ಸ್ವಾಮಿ ವಿವೇಕಾನಂದ ಸರ್ಕಲ್ಗೆ ಆಗಮಿಸಿದೆ. ಈ ಸಂದರ್ಭದಲ್ಲಿ ಯುವ ಉಪನ್ಯಾಸಕರು ಆದ ಶ್ರೀ ಪ್ರತ್ಯೇಕ ಕುಂದಗೋಳ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆಗಳು ಕುರಿತು ಉಪನ್ಯಾಸ ಕೊಟ್ಟಿದ್ದಾರೆ. ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮದೊಂದಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಆಚರಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಯಶಸ್ವಿಗೊಳಿಸಲು ಸಹಕರಿಸಿದ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ಅಣ್ಣಿಗೇರಿ ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದಲಿತ ಮಹಾ ಒಕ್ಕೂಟದ ಎಲ್ಲಾ ಮುಖಂಡರುಗಳಿಗೆ, ಅಣ್ಣಿಗೇರಿಯ ಸರ್ವ ಸಮಾಜದ ಮುಖಂಡರುಗಳಿಗೆ, ಮಾಧ್ಯಮ ಪ್ರತಿನಿಧಿಗಳಿಗೆ ಹಾಗೂ ತಾಲೂಕು ಹಾಗೂ ಪುರಸಭೆಯ ಆರಕ್ಷಕ ಅಧಿಕಾರಿ ವೃಂದಕ್ಕೆ, ಪುರಸಭೆಯ ಸರ್ವ ಸದಸ್ಯರಿಗೆ, ನಾಡಿನ ಜನತೆಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು. ತಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತ ಹೇಳಿ ಎಲ್ಲರಿಗೂ 135 ಶುಭಾಶಯಗಳನ್ನು ಕೋರುತ್ತಾ ವೇದಿಕೆ ಮೇಲೆ ಆಶೀರ್ವಾದಂತಹ ಪರಮ ಪೂಜ್ಯರಿಗೆ ನಮಸ್ಕರಿಸಿ ವೇದಿಕೆ ಮೇಲೆ ಆಶೀರ್ವಾದಂತಹ ಎಲ್ಲ ಧನ್ಯವಾದಗಳು ಹಾಗೂ ಸಮಾಜ ಬಾಂಧವರು ಮತ್ತು ವಿದ್ಯಾರ್ಥಿಗಳು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಷ್ಟೋ ಕಷ್ಟ ಕಾಲದಲ್ಲಿ ತಮ್ಮ ಒಂದು ವಿದ್ಯಾಭ್ಯಾಸ ಮಾಡಿ ಈ ರೀತಿಯಾದ ಒಂದು ಸಂವಿಧಾನ ರಚನೆ ಮಾಡಿರುವ ಒಂದು